ಎಲ್ರಿಗೂ ನಮಸ್ಕಾರ. ಹೀಗಿರೋ ಜಾಗನ ಯಾವ ತರ ಭತ್ತ ರೆಡಿ ಮಾಡ್ತೀನಿ ತೋರಿಸ್ತೀನಿ. ಗುದ್ಲಿ ಮಚ್ಚೆತ್ಕೊಂಡು ತೇವರಿ ಸುತ್ತ ಗಿಡ ಬೆಳೆದಂದ್ರೆ ಕತ್ತರಿಸಾಕಿ ತೇವರಿ ಸೋರ್ಕೊಂಡು ಪಾತಿ ಸುತ್ತ 4 ಮುಂದೆ ಕ್ಲೀನ್ ಮಾಡ್ಕೊಂಡಾಯ್ತು. ಇಷ್ಟೆಲ್ಲ ಗಿಡ ಕತ್ತರಿಸಾಕ್ಸಿ ಒಣಗಿಸ್ಬೇಕು ಅಂತ ಟ್ರ್ಯಾಕ್ಟರ್ ರೋಟಾವೇಟರ್ ಹಾಕ್ಲೇಬೇಕು. ಟ್ರ್ಯಾಕ್ಟರ್ ಈ ತರ ಕತ್ತರಿಸೋಗುತ್ತೆ ಹುಲ್ಲೆಲ್ಲ ಒಂದ್ ಕಡೆಯಿಂದ ತೇವರಿ ಸುತ್ತ ಹಿಡ್ಕೊಂಡು ನೀಟಾಗಿ ಎಡಮೆ ರೋಟ್ರಿ ಓಡಿಸಿ 2 ಸಲ ರೋಟಾವೇಟರ್ ಹಾಕಿದ್ಮೇಲೆ ಈ ತರ ಕಾಣುತ್ತೆ ನೋಡಿ. ರೋಟ್ರಿ ಹೊಡೆದ್ಮೇಲೆ ಒಂದು 3-4 ದಿವಸ ಬಿಸಿಲು ಕಾಯಿಸಿ ತರ ಹುಲ್ಲೆಲ್ಲ ಚೆನ್ನಾಗಿ ಒಣಗಿರುತ್ತೆ. ಮತ್ತೆ ಗ್ಯಾಪ್ ಅಲ್ಲಿ 2 ದಿನ ಮಳೆ ಹಿಡ್ಕೋತು. ಅವಾಗ ಮತ್ತೆ ಸ್ವಲ್ಪ ಲೈಟ್ ಕಳೆ ಬಂತು. ಅದಕ್ಕೆ ಮತ್ತೆ ಇನ್ನೊಂದು ರೋಟ್ರಿ ಹಾಕಿ ಒಂದ್ ಕಡೆ ಮತ್ತೆ ನೀಟ್ ಮಾಡಿ ಸಣ್ಣ ಪುಟ್ಟ ಕಲ್ಲು ಇಂಟೆಲ್ಲ ಹಾಕಿ ದನ ಕಟ್ಟಿ ಅಲ್ಬೆ ಹೊಡೆದಿ ಭತ್ತ ಚೆಲ್ಲಕ್ಕೆ ಭತ್ತ ಒಂದು ಬೋಸಿಗೆ ಹಾಕೊಂಡು ದೇವ್ರ ಕೈ ಮುಗಿದು ಜೈ ಮಾಯಮ್ಮ ಅಂತ ಭತ್ತ ಚೆಲ್ಲಿ ಒಂದ್ ಕಡೆಯಿಂದ ಕೆಣ್ ಮಾರ್ಕ್ ಮಾಡ್ಕೊಂಡು ಭತ್ತ ಚೆಲ್ಕೊಂಡ್ಬಂದು ಚೆಲ್ಲಿರೋ ಭತ್ತದ ಮೇಲೆ ಸುತ್ತ ಕೆಣ್ ಮಾಡ್ಕೊಂಡು ಮಣ್ಣು ಎಳ್ದು ಒಂದ್ ಕಡೆಯಿಂದ ಕೆಣ್ ಮಾಡೋದಾಗಿತ್ತು. ಸುತ್ತ ಬದು ಮಾಡ್ತೀರ ನೀರ್ ಕಟ್ಟಕ್ಕೆ ಅಂತ ಪಕ್ಷಿಗಳು ನವಿಲ್ ಕಾಯಕ್ಕೆ ಕಟ್ಟಿ ಸಿಗಿಸ್ಬೇಕಿತ್ತು. ಅದಕ್ಕೆ ಒಂದಷ್ಟು ನೀರ್ಗಿರಿ ಕಟ್ಟಿ ಹೊಂಚ್ಕೊಂಡು ಅದನ್ನೇ ತಕೊಂಬಂದು ಒಂದಷ್ಟು ಚೀಲಗಳು ಕುಯ್ಕೊಂಡು ಒಂದ್ ಕಡೆ ಸುತ್ತಮುತ್ತ ಎಲ್ಲ ಗುಂಡಿ ಹೊಡೆದಿ ಸುತ್ತ ಎಲ್ಲಾ ಕಡೆ ಪೋಲ್ಗಳು ತಗೊಳಕಿ ಒಂದ್ ಕಡೆ ಎಲ್ಲದ ಕುಚ್ಚಿಲ ಕಟ್ಟಿ ಇವಾಗ ಇದಕ್ಕೆ ನೀರ್ ಕಟ್ಟಿ ನೀರ್ ಹಾಯಿಸಿದ್ರೆ ಒಂದ್ ಸ್ಟೇಜ್ ಆಯ್ತು. ಈ ವಾರ ನೈಟ್ 1 ಗಂಟೆಯಿಂದ ಬೆಳಗ್ಗೆ 8 ಗಂಟೆ ತನಕ ಕಂಟಿನ್ಯೂಸ್ ಕರೆಂಟ್ ನೋಡಿ. ರೈತರು ಬೆಳಗ್ಗೆ ಎಲ್ಲ ಬಿಸಿಲು ಕೆಲಸ ಮಾಡಿ ನೀರ್ ಹಾಯಿಸ್ಬೇಕು ಅಂದ್ರೆ ನೈಟ್ ಕರೆಂಟ್ ಕೊಡ್ತಾರೆ. ಈ ತರ ಸಿಸ್ಟಮ್ ಹಂಗಿದೆ, ಏನು ಮಾಡಕ್ಕಾಗಲ್ಲ. ಒಂದ್ ಕಡೆ ನೈಟ್ ಎಲ್ಲ ನೀರ್ ಕಟ್ಕೊಂಡು ನೈಟ್ ಎಲ್ಲಾ ಕಡೆಗೂ ನೀರ್ ಕಟ್ಟಿ ಒಂದ್ ಕಡೆಯಿಂದ ಎಲ್ಲ ಕೆಂಡು ಹಾಯಿಸಿ ಬೆಳಗ್ಗೆಯಿಂದನೂ ಕೆಲಸ ನೈಟು ಕೆಲಸ. ಈಗ ಹೋಗಿ ಮಲ್ಕೊಳ್ಳೋಣ ಅಂತಂದ್ರೆ ಈ ಪಕ್ಷಿಗಳ ಕಾಟ ಬೇರೆ. ಏನ್ ಮಾಡಕ್ಕಾಗಲ್ಲ, ಪ್ರಕೃತಿ ಇದು. ಅವಕ್ಕೂ ಆಹಾರ ಎಲ್ಲೂ ಇಲ್ಲ, ಇರೋ ಕಡೆ ಹುಡ್ಕೊಂಬತ್ತವೆ. ಈ ಸಲ ನೀವ್ ಯಾವ ತರ ಭತ್ತ ಹೊಟ್ಲೆ ಹಾಕಿದ್ರಿ ಅಂತ ಕಮೆಂಟ್ ಮಾಡಿ. ಇವಾಗ ಭತ್ತ ಬಿತ್ತನೆ ಮಾಡಿ ಕಿತ್ತಿ ನೆಟ್ಟು ಬೆಳೆದು 4 ತಿಂಗಳು ನೀರ್ ಹಾಯಿಸಿ ಜೋಪಾನಾಗಿ ಬೆಳೆದು ಆಮೇಲೆ ಕುಯ್ದಿ ಕಟ್ಟಿ ಬಡ್ದು ಆಮೇಲೆ ಭತ್ತನ ಮಿಲ್ ಮಾಡಿಸಿದ್ರೆ ಅಕ್ಕಿ ಆಗೋದು. ಸೊ ಊಟ ವೇಸ್ಟ್ ಮಾಡಕ್ ಮುಂಚೆ ಜೋಪಾನ.